ಹುಬ್ಬಳ್ಳಿಯಲ್ಲಿ ನಡೆದ ಬೇಡ ಜಂಗಮರ ಸಮಾವೇಶದ ಬಗ್ಗೆ ಹರಿಹರ ಪೀಠದ ವಚನಾನಂದ ಶ್ರೀಗಳು ತೀವ್ರ ಟೀಕೆಯನ್ನ ಮಾಡಿದ್ದಾರೆ. ಸಮಾವೇಶಕ್ಕೆ ಕೇವಲ 7,000 ಜನ ಮಾತ್ರ ಸೇರಿದ್ದರು. ವೇದಿಕೆಯಲ್ಲಿ ಸ್ವಾಮೀಜಿಗಳಿಗಿಂತ ಊರ ಪುರೋಹಿತರೇ ಹೆಚ್ಚು. ಯಾವುದೇ ಸ್ಪಷ್ಟ ಸಂದೇಶ ನೀಡಲಿಲ್ಲ. ಸಮಾವೇಶ ಪೂರ್ಣ ಫ್ಲಾಟ್ ಎಂದು ಕಟುವಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಮೊನ್ನೆ ಹುಬ್ಬಳ್ಳಿ ನಡೀತಾ ಇರೋದು ಅದು ಬೇಡ ಜಂಗಮರ ಸಮಾವೇಶ. ಅಲ್ಲಿ ಸೇರಿದ ಜನ ಎಷ್ಟಪ್ಪ ಅಂದರೆ 7,000 ಜನ ಸೇರಿದ್ದಾರೆ. ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಿ ಇಷ್ಟೆಲ್ಲ ಪ್ರಚಾರ ಮಾಡಿ ಎಲ್ಲ ಪೇಪರ್ನಲ್ಲಿ ಹಾಕಿ ಅಲ್ಲಿ ಸೇರಿದ್ದು ಕೇವಲ 7,000 ಜನ. 7,000 ಜನದಲ್ಲಿ ವೇದಿಕೆ ಮೇಲೆ ಇದ್ದಂತಹ ಸ್ವಾಮಿಗಳೇನಿದ್ರಲ್ಲ, ಕೆಲವು ಸ್ವಾಮೀಜಿಯವರಿದ್ದರು, ಉಳಿದವರೆಲ್ಲ ಊರ ಪುರೋಹಿತರು ಬಂದು ಕೂತ್ಕೊಂಡಿದ್ರು. ಪೂಜೆ ಮಾಡುವಂಥ ಪುರೋಹಿತರೆ ಸಹಜವಾಗಿ ಪುರೋಹಿತರೆಲ್ಲ ಕಾವಿ ಬಟ್ಟೆ ಹಾಕೋತಾರೆ, ಅವ್ರು ಬಂದು ಕೂತ್ಕೊಂಡಿದ್ರು. ಮತ್ತು ಅಲ್ಲಿ ನೀವು ಆ ವಿಶೇಷ ಅವ್ರ ಸಂದರ್ಶನ ನೋಡಿರ್ಬೋದು. ಒಂದು ಕ್ಲಾರಿಟಿ ಇಲ್ಲ ಅವ್ರದ್ದು. ಒಬ್ಬೊಬ್ರು ಒಂದೊಂದು ಥರ ಹೇಳಿದ್ದಾರೆ. ಒಬ್ಬ ಸ್ವಾಮಿಗಳು ಒಂಥರ ಹೇಳಿದ್ದಾರೆ, ಇನ್ನೊಬ್ಬ ಸ್ವಾಮಿಗಳು ಅಲ್ಲೊಂಥರ ಹೇಳಿದ್ದಾರೆ. ಅನ್ನೆಸರ್ಲಿ ಅದು ಅಲ್ಲಿ ಏನು ಸಂದೇಶ ಕೊಟ್ಟರು ಅನ್ನೋದು ಗೊತ್ತಾಗಲಿಲ್ಲ. ಅದಕ್ಕಿಂತ ಚೆಂದಾಗಿ ಬಸವ ಸಂಸ್ಕೃತಿ ಯಾತ್ರೆ ಭಾಳ ಚೆಂದಾಗಿ ನಡೆದಿದೆ ಅಭಿಯಾನ. ರಾಜ್ಯದ ಈಗಾಗಲೇ ಮೋಸ್ಟ್ಲಿ ಒಂದು 20 ಜಿಲ್ಲೆಗಳಲ್ಲಿ ಸಾವಿರ ಜನ ಸೇರ್ತಾ ಇದ್ದಾರೆ. ಅವರು ಸೈಲೆಂಟಾಗಿಯೇ ಅದ್ಭುತ ಯಾತ್ರೆ ಮಾಡಕತ್ತಾರೆ. ನೀನು ಚಿಕ್ಕಮಗಳೂರಲ್ಲಿ ಸಾವಿರ ಜನ ಸೇರಿದ್ರು. ಅದಕ್ಕಿಂತ ಮೊದಲು ಶಿವಮೊಗ್ಗದಲ್ಲಿ ಎಲ್ಲ ಕಡೆಗೆ ಯಾವುದೇ ಪ್ರಚಾರ ಇಲ್ಲದೇ ಬೆಳಗ್ಗೆ ಸಂವಾದವನ್ನು ಮಾಡ್ತಾ ಇದ್ದಾರೆ ಮತ್ತು ಪ್ರಶ್ನೋತ್ತರ ತೆಗೆದುಕೊಳ್ತಾ ಇದ್ದಾರೆ. ಸಾಯಂಕಾಲ ಭಾಳ ಅದ್ಭುತವಾಗಿ ಯಾತ್ರೆಯನ್ನು ಮಾಡ್ತಾಯಿದ್ದಾರೆ. ಅದು ಅವ್ರಿಗಿಂತ ಇವ್ರಿಗಿಂತ ಅನ್ನೋದು ಭಾಳ ಸಕ್ಸಸ್ಫುಲ್ ಆಗಿದೆ. ಕಂಪ್ಲೀಟ್ ಫ್ಲಾಪ್ ಆಗಿದೆ ಅದು. ಯಾಕಂದರೆ ಜನಗಳ ಸ್ಪಂದನೆ ಸಿಕ್ಕಿಲ್ಲ. ಯಾಕಂದ್ರೆ ಈ ವಿಚಾರದಲ್ಲಿ ನಾವು ಕೂಡಲ ಸಂಗಮ ಸ್ವಾಮೀಜಿಯವರು ಆ ಸಮಾವೇಶಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದ್ದೀವಿ. ಯಾಕಂತಂದ್ರೆ ಆ ಸಮಾವೇಶ ನಮ್ಮ ಭಕ್ತರು ಅದನ್ನು ಪಾಲಿಸಿದ್ದಾರೆ. ಆ ಭಕ್ತರಿಗೆ ನಾವು ಧನ್ಯವಾದವನ್ನು ಹೇಳ್ತೇವೆ. ಯಾವ ಒಬ್ಬ ನಮ್ಮ ಮಠದ ಪೀಠದಾಗಲಿ ಯಾರೂ ಕೂಡ ಭಾಗವಹಿಸಿಲ್ಲ. ಅದು ನಮಗೆ ಭಾಳ ಖುಷಿ ಕೊಟ್ಟಿದೆ. ಹಾಗಾಗಿ ಅಲ್ಲಿ ಯಾರೂ ಕೂಡ ಕಾರ್ಯಕ್ರಮಕ್ಕೆ ಸೇರಿಲ್ಲ. ಮತ್ತು ಅಲ್ಲಿ ಯಾರೂ ಕೂಡ ಒಂದು ಸ್ಪಷ್ಟ ನಿರ್ಣಯ ತೆಗೆದುಕೊಂಡಿಲ್ಲ. ನಾವು ಭಾಳ ಸ್ಪಷ್ಟ ನಿರ್ಣಯ ತೆಗೆದುಕೊಂಡಿದ್ದೇವೆ. ಯಾಕಂದರೆ ಕರ್ನಾಟಕದ ಬಹುಸಂಖ್ಯಾತ ಪಂಚಮಸಾಲಿಗಳು ಬಹಳ ಮುಖ್ಯ ಈ ಜಾತಿ ಗಣತಿಯಲ್ಲಿ ಬರೀಬೇಕಾಗಿರುವಂಥದ್ದು. ಹಾಗೆ ನಮ್ಮಲ್ಲಿ ಸ್ಪಷ್ಟತೆ ಇದೆ. ನಾವು ಅದಕ್ಕೆ ಹೇಳ್ತೀವಲ್ಲ, ನಮ್ಮ ಹೇಳಿಕೆಯನ್ನು ನೀವು ಪರಿಗಣಿಸಬೇಕು, ನಮ್ಮ ಸಮುದಾಯದವರು.